ನಮಸ್ತೆ, ನನ್ನ ಹೆಸರು ಶೋಭಾ ಸತೀಶ್ ಅಂತ ಹೇಳಿ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ 4ನೇ ವೇದಿಕೆ ತಗೊಂಡು ಮೈಕ್ ತಗೊಂಡಿರ್ತೀನಿ ಅಂದ್ರೆ ನನ್ನಲ್ಲಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ನನ್ನ ಎರಡೂ ಕುಟುಂಬದ ಹಿರಿಯವರಿಗೆ ನಾನು ಈ ಪ್ರಾಡಕ್ಟ್ ಅನ್ನು ಕೊಡಿಸಿದ್ದೀನಿ. ನನ್ನ ಭಾವನವರು ಇಲ್ಲೇ ಇದ್ದಾರೆ. ಮೊದಲಿಗೆ ಹೋಲಿಸ್ಕೊಂಡ್ರೆ ಅವ್ರು ತುಂಬಾ ಆಕ್ಟಿವ್ ಆಗಿದ್ದಾರೆ, ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ. ಅವರು ಕೂಡ ನನ್ನ ಅತ್ತಿಗೆ, ಅವರಲ್ಲಂತೂ ತುಂಬಾ ಸುಧಾರಣೆ ಆಗಿದೆ ಆರೋಗ್ಯದಲ್ಲಿ. ಮತ್ತೆ ನನ್ನ ತಂದೆಗೆ ಕೊಡಿಸಿದ್ದೀನಿ. ಸಾಮಾನ್ಯವಾಗಿ ಅವ್ರು ಯಾವಾಗ್ಲೂ ಏನಪ್ಪಾ ಅಂದ್ರೆ ಟ್ಯಾಬ್ಲೆಟ್ಸ್ ಮಾರು ಹೋಗ್ತಿದ್ದೆ ಜಾಸ್ತಿ, ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ಬೇಕು, ಸ್ವಲ್ಪ ಕೆಮ್ಮಿದ ತಕ್ಷಣ ನಮ್ಗೆ ಟ್ಯಾಬ್ಲೆಟ್ಸ್ ಬೇಕಮ್ಮ ಏನಾದ್ರು. ಈಗ ಟ್ಯಾಬ್ಲೆಟ್ಸ್ ಇಂದ ದೂರ ಇದ್ದಾರೆ. ಮೊನ್ನೆ ಒಂದು ಅವ್ರಿಗೆ ಚಿಂತೆ ಕಾಡ್ತಾ ಇತ್ತು, ನನಗೆ ಬೈಪಾಸ್ ಸರ್ಜರಿ ಆಗಿದೆ, ನಾನು ಸ್ಟಂಟ್ ಹಾಕೋಬೇಕು ಅಂತ. ನಾವು ಹೇಳಿದ್ರೆ ಕೇಳಲ್ಲ, ಆಯ್ತು ಅಂತ ಡಾಕ್ಟರ್ ಹತ್ರನೇ ಹೋಗಿ ಇನ್ನೂ ಅವ್ರು ಕೂರ್ತಾ ಇದ್ದಂಗೆ ಹೇಳಿದಂತೆ, ಮೊದ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ, ನೀವು ಯಾಕೆ ಆಸ್ಪತ್ರೆಗೆ ಬಂದಿದ್ದೀರಾ ಅಂತ. ಅಪ್ಪನಿಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಬಂದು ನನ್ನ ಹತ್ರ ಹೇಳಿದ್ರು, ನಿನಗೆ ಥ್ಯಾಂಕ್ಸ್ ಕಣಮ್ಮ, ನಾನು ಇದೆಲ್ಲ ಬಳಸ್ತಾ ಇರೋದಕ್ಕೆ ನನಗೆ ಈ ತರ ರಿಸಲ್ಟ್ ಬಂದಿದೆ ಅಂದ್ರೆ ಇದಕ್ಕಿಂತ ಭಾಗ್ಯ ಬೇಕೇ. ಹಸಿವನ್ನು ನೀಗಿಸುವ ರೈತನ ಹೇಗೆ ನಾವು ಮರೆಯೋ ಹಾಗಿಲ್ವೋ, ನನ್ನ ಎರಡೂ ಫ್ಯಾಮಿಲಿಗೆ ಆರೋಗ್ಯದ ಒಂದು ಸೂತ್ರವನ್ನ ಹೇಳ್ಕೊಟ್ಟಿದ್ದ ಶಕುಂತಲಾ ಮೇಡಮ್ ನಾನು ಮರೆಯೋದಿಲ್ಲ. ತುಂಬಾ ಉಪಕಾರ ಆಯ್ತು, ತುಂಬಾ ಜನಕ್ಕೆ ಇದನ್ನೆಲ್ಲ ಕೊಡ್ಸಿದ್ದೀನಿ. ಇನ್ನು ನಾನೇನಪ್ಪ ಅಂದ್ರೆ ತುಂಬಾ ಹೇಳ್ತಾರೆ, ನೀನ್ ಆಕ್ಟಿವ್ ಟೀಚರ್. ನನ್ನ ಆಕ್ಟಿವ್ನೆಸ್ಸಿನ ಗುಟ್ಟು ಇಲ್ಲಿದೆ.